ವಿಶ್ವರಾಧ್ಯ ಮಹಾತ್ಮರನ್ನು ಕೂಡ ಒಂದ್ ದಿವ್ಸ ಇಲ್ಲಿ ಕುಂತಿದ್ರಂತ ಎಲ್ಲಿ ಅಂತಂದ್ರೆ ನಿಮ್ಮೊಬ್ಬ ಇದೇನ್ ಬಸವಣ್ಣ ಕಟ್ಟಿ ಅದಲ್ಲ, ಬಸವಣ್ಣ ಅಷ್ಟಮ ಸಿದ್ಧಿ ಕಟ್ಟಿ ಮೇಲೆ ಕುಂತಾಗ ಸಾಯಂಕಾಲ 4 ಗಂಟೆ ಸಮಯ ಅಂತ ಹೇಗೆ ಎದ್ದು ನೋಡಿದ್ರಂತ, ಲೇ ಸಕ್ಕರೆ ಅಂತ ಕರೆದನಂತ. ಯಾಕೆಪ್ಪ? ಹಸುವಾಗ್ಯದಲೇ ಅಂಬಲಿ ಕುಡಿಯಂಗ ಆಗ್ಯದ ಅಂದ್ರಂತ ವಿಶ್ವರಾಧ್ಯ. ಹಸುವಾಗ್ಯದಲೇ ಅಂಬಲಿ ಕುಡಿಯಂಗ ಆಗ್ಯದ, ಅಂಬಲಿ ತೊಂಬ. ಅವಾಗ ಸಕರಪ್ಪಗೌಡ ಸಹಜವಾಗಿ ವಿಶ್ವರಾಧ್ಯರ ಮನಸ್ಸಿನಲ್ಲಿ ಏನ್ ಬಂದದು ಅಂತ ತಿಳ್ಕೊಂಡು ಅನ್ನೋಂತ ಅವನ ಮನಸ್ಸಿನಾಗ ಮೂಡಿರ್ತದ. ಅದು ನಿಜ ಭಕ್ತ ಏನಂತಾನಂತ, ಯಪ್ಪ ಅಂಬಲಿ ಸಿಗ್ಬೇಕಾದ್ರೆ ಎಂಬುಲಿಟ್ ಮಾಡ್ಬೇಕಾದ, ಈಗಿಂದಿಗೆ ಎಂಬುಲಿ ಅಂದ್ರೆ ಹೆಂಗಾಗ್ತದಪ್ಪ, ಮತ್ತೇನಾರೇ ಮಾಡ್ಕೊಂಡ್ ತರ್ಲೇನು ಅಂತ ಕೇಳಿದ್ನಂತ. ವಿಶ್ವರಾಧ್ಯರಂದ್ರಂತಲೇ ಸಕ್ರೆ ಶರೀರದ ಹಸುವಿಗೆ ಎಂಬುಲಿಟ್ ಅಂಬಲು ಬೇಕು, ಆತ್ಮದ ಹಸುವಿಗೆ ಹಂಬಲದ ಅಂಬಲಿ ಬೇಕಲೇ ಸಕ್ಕರೆ ಅಂದ್ರ ವಿಶ್ವರಾಧ್ಯ. ಹಸಿವು ವ್ಯಸನ ತೃಷಗಳನ್ನು ನಾನು ತ್ಯಜಿಸಿದಂತವ, ನಾನು ಅವೆಲ್ಲಾ ವಿಚಾರಗಳನ್ನ ಬಿಟ್ಟಂತವ ನಾನು. ಆದ್ರ ಆತ್ಮದ ಹಸು ಬಹಳ ದಿನ ಆಯ್ತಲೇ ನಿಮ್ ಹೊರಗೆ ಹೋಗ್ಬೇಕೆ ಅರ್ಜೆಂಟ್ರಾಕಿ ನಿಂಗವ್ವ ಅಲ್ಲಿ ಬಾಯಿ ದಂಡಿ ಆ ಕಡೆ ನನ್ನ ಕೈ ಮಾಡಿ ನೈವೇದ್ಯ ಹಿಡಿದು ಹೋಗ್ತಾಳೆ. ಆಕೆನ ಭಕ್ತಿ ಬಂದ್ ನನ್ನ ಹೃದಯಕ್ಕೆ ಮುಟ್ಟಲ್ಲೇ ಅಂಬಲಿ ತುಂಬಾ ಅಂತಂದ್ರ ವಿಶ್ವರಾಧ್ಯರು. ಅಂಬಲಿ ತಂದ್ರು, ತಂದ್ ಹಿಂಗ್ ನೋಡಿದ್ರು ವಿಶ್ವರಾಧ್ಯರು. ನೋಡಿ ಒಂದು ಗುಟ್ಟು ಕುಡಿದು, ನಿಂಗೆ ಏನ್ರಂತ ಯಾಕ? ಕುಡ್ದಿನಲ್ಲೇ ಏನಾರ ಕೊಡ್ಬೇಕಲ್ಲ, ಗಡಿಗೆ ಅಂದ್ರ ಸಂಪತ್ತಿನ ಗಡಿಗೆಲಿ ಇದು ಒಯ್ದು ಮನ್ಯಾಗಿಡು, ಗಡಿಗೆ ಪೂಜೆ ಮಾಡು, ಗಡಿಗೆ ಎಲ್ಲಿತಾನ ನಿನ್ ಮನ್ಯಾಗ ಗಟ್ಟಿರ್ತದ, ಮನೆತನ ಗಟ್ಟಿರ್ತಲೇ ಶ್ರೀಮಂತ ಬೆರಿತಿ ಅಂದ್ರ ವಿಶ್ವರಾಧ್ಯ. ನಿನ್ನ ಮನಸ್ಸು ಕರೀತು, ನನ್ನ ಮನಸ್ಸು ಬಂತಲೇ, ಆತ್ಮ ಸಾಕ್ಷಾತ್ಕಾರ ಆಯ್ತು ನಿನಗ, ನೀವು ಉದ್ಧಾರ ಆಯ್ತು ಹೋದಲೆ ಅಂತ ಕೇಳ್ತದ. ನನಗ ಶಿವನಾಗಿಲ್ಲ, ನಿನ್ನ ಅಂಬಲಿ ಕುಡಿಬೇಕನ್ನೋದನ್ನೆಲ್ಲ, ನಿನ್ನ ಭಕ್ತಿಯ ತುಂಬಿತ್ತದು. ಭಕ್ತಿ ಬಂದು ನನಗೆ ಮುಟ್ಟಿತ್ತು, ಮುಟ್ಟಿದಕ್ಕೆ ಅದ ಫಲಕಾರಿಯಾಗಿ ನಿನಗೆ ಇವತ್ತಿನ ದಿವಸ ಕೊಡ್ತೀನಿ ಅಂತ ತಿಳ್ಕೊಂಡು ಹೇಳಿದ್ರು. ಅಂತ ವಿಚಾರದಲ್ಲಿ ಆ ಕೂರ್ಮಾಬಾಯಿ ಏನ್ ಮಾಡಿಲ್ಲ ಅಂದ್ರೆ ದಿನಾಲೂ ನಿವುದೇ ಹಿಡ್ಕೊಂತಿದ್ರು. ಸುಮಾರು ಸಮಯ ಆಯ್ತು. ಜಗನ್ನಾಥ ಅಂದ, ಹೋಗಿ ನಾ ರಾತ್ರಿಗೆ ಊಟ ಮಾಡ್ಬೇಕು ಕೂರ್ಮಾಬಾಯಿ ಹತ್ರ ಅಂದ. ಬಂದ, ಆಕೆ ನೋಡ್ಬಿಟ್ರು, ಗಾಬರಿ ಆಯ್ತು. ತನು ನಿನ್ನದಂದ ಬಳಿಕ ಬೇರೆ ರೂಪ ಉಂಟೆ, ಮನು ನಿನ್ನದಂದ ಬಳಿಕ ಬೇರೆ ಭಾವ ಉಂಟೆ. ಗುರುನಾಥ ನೀನೇ ಬಂದಿದೆ ಅಂತಂದ ಬಳಿಕ ನಾ ಬೇರೆ ಅಲ್ಲ, ನೀ ಬೇರೆ ಅಲ್ಲ ತಂದೆ, ಬಾ ಊಟ ಮಾಡು ಅಂತ ತಿಳ್ಕೊಂಡು ಮಾಡಿದಂತ ಕಿಚಡಿ ಕೊಟ್ರು. ಉಣ್ಕೊಂತ ಕುಂತ 1 ದಿವಸ ಆಯ್ತು, 2 ದಿವಸ ಆಯ್ತು, 4 ದಿವಸ ಆಯ್ತು. 1 ದಿವಸ ಆಕಿಗೆ ಏನ್ ವಿಚಾರ ಬಂತಂತ ಕೇಳಿದ್ರ, ನನ್ನ ಸ್ವಾಮಿಗೆ ಅವ್ರ ಭಕ್ತಿಯಿಂದ, ಆಚಾರ್ಯರ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಾರ, ಶ್ರದ್ಧೆ ಆಚಾರ ಇಲ್ಲಾರ್ದಕ್ಕೆ ನಾನು ರಾತ್ರಿ ಗೆದ್ದು ನಿದ್ದೆಗಣ್ಣ ಗೆದ್ದು ಕಿಚಡಿ ಮಾಡ್ತೀನಿ ಅಂತಂದ್ರ ತಪ್ಪಾಗ್ತದ, ಜಳಕ ಮಾಡಿದ್ರ ಆಯ್ತಂತ ತಿಳ್ಕೊಂಡು ಜಳಕ ಮಾಡ್ಲಕ್ ಹೋದ. ಜಗನ್ನಾಥ ಬಂದು ನಿಂತ. ಕೂರ್ಮಾಬಾಯಿ ಎಲ್ಲರ ಕಿಚಡಿ ಅಂತ ತಿಳ್ಕೊಂಡದ. ನಿಂದ್ರ ಸ್ವಾಮಿ ಜಳಕ ಮಾಡಕತ್ತೀನಿ ಅಂತ ತಿಳ್ಕೊಂಡ. ಜಳಕ ಮಾಡಕತ್ತೀನಿ ನಿಂದ್ರು, ಸ್ನಾನ ಮಾಡಕತ್ತೀನಿ ನಿಂದ್ರು ಅಂತ ತಿಳ್ಕೊಂಡಂತ ಕೂರ್ಮಾಬಾಯಿ ಟೈಮ್ ಆಗ್ಲಕತ್ತ, ಸಮಯ ಆಗ್ಲಕತ್ತಂದ. ಅಲ್ಲಿ ಪೂಜಾರಿ ಗಂಟೆ ಹೊಡ್ಲಕತ್ತ, 4 ಗಂಟೆ ಆಯ್ತು. ಇನ್ನು ಗುಡಿ ಪ್ರಾರಂಭ ಆಗ್ತದ, ಕಸ ಹೊಡೆದು, ಚಳಿ ಹೊಡೆದು, ಪೂಜಾ ಸಾಮಗ್ರಿಗಳು ತಂದಿಡೋದು, ಪೂಜೆ ಪ್ರಾರಂಭ ಆಗ್ತಂತ ತಿಳ್ಕೊಂಡು ಅನ್ನೋದ್ರಾಗ ಸ್ನಾನ ಮಾಡಿ ಗಡಬಡದನೆ ಯಾಕೆ ಬಂದು ಆ ಕಿಚಡಿ ಕೊಟ್ಟು 1 ತುತ್ತು ಉಂಡು ಇನ್ನೊಂದು ತುತ್ತು ಬಾಯಾಗಿ ಇಟ್ಟುರ್ಲಕತ್ತಿದ್ರು. ಅಲ್ಲಿ ಗಂಟೆ ಹೊಡ್ಕೊಂತ ಒಂದು ಇದು ಕೊಡ್ತಾರಂತ, ಒದರ್ತಾರಂತ, ಹೆಂಗ್ ಮೊಯಿ ಅಂತ ಹಂಗ ಒದರ್ತು. ಪೂಜಾ ಪ್ರಾರಂಭ ಆಗ್ತಂತ ತಿಳ್ಕೊಂಡ್ ಅನ್ನೋದ್ರಾಗ ಜಗನ್ನಾಥನಂತ ಪೂಜಾ ಕರ್ಯಾಕತ್ತಾರ. ಅಲ್ಲಿ ಇರ್ಲಿಲ್ಲ ಅಂತಂದ್ರ ಪೂಜಾ ಸರಿಯಾಗಲ್ಲ ಅಂತ ತಿಳ್ಕೊಂಡು ಹುಡ್ಕೊಂತ ಹೋಗಿ ಆ ಜಗನ್ನಾಥ ಪೂರಿ ಹಂಗೆ ನಿಂತು ಬಿಟ್ಟನಂತ. ಕಿಚಡಿ ಬಾಯಾಗತ್ತಂತ ಕೇಳಿದ್ರಂತ, ಎಲ್ಲಿದಪ್ಪ ಇದು ಅಂತ ಕೇಳಿದಾಗ ಆ ಜಗನ್ನಾಥ ಸ್ವಾಮಿ ಹೇಳಿದ್ನಂತ, ಇಷ್ಟು ದಿನ ನೀವೆಲ್ಲಾ ನೈವೇದ್ಯಗಳನ್ನ ಮಾಡಿ ಉಣಿಸಿದ್ದು ಸುಳ್ಳ, ಇವತ್ತು ಕೂರ್ಮಾಬಾಯಿ ಸುಮಾರು ದಿನಗಳಿಂದ ನಾವು ಉಣಿಸಿದ್ದ ಅದೇ ಖರೆ ಅದ, ಅದಕ್ಕೆ ಗಡಬಣ್ಣಾಗ ಉಂಡು ಬಂದದ್ದು ಕಿಚಡಿ ನನ್ನ ಬಾಯಿಗೆ ಹತ್ಯದ ಅಂತ ಹೇಳಿದಂತ ಜಗನ್ನಾಥ, ಪೂರಿ ಜಗನ್ನಾಥನ. ಈಗಾದ್ರೂ ಕೂಡ ಆ ಪೂರಿ ಜಗನ್ನಾಥ ಮಂದಿರದಲ್ಲಿ ನೈವೇದ್ಯ ಹಿಡಿದು ಅಷ್ಟು ಪದಾರ್ಥಗಳು ಮಾಡಿದ್ರು ಕೂಡ ನೀವು ಏನ್ ಬೇಸನ್ ಒಯ್ದ್ರಿ, ಬೂಂದಿ ಒಯ್ರಿ, ಲಾಡು ಒಯ್ರಿ, ಮತ್ತೊಂದು ಒಯ್ದ್ರಿ, ಮಗದೊಂದು ಒಯ್ರಿ, ಏನ್ ಒಯ್ದ್ರು ಕೂಡ ಅವೆಲ್ಲಷ್ಟು ಒಯ್ದದ್ದು ನೈವೇದ್ಯ ಹಿಡಿದು ಸ್ವಲ್ಪ ಕಿಚಡಿ ಬರೀ ಉಣ್ಸೋದಲ್ಲ,
ಹಿಂಗ ಎಂಜಲ ಹಚ್ಚಿದಂಗ ಹಚ್ತಾರಂತ. ಅದು ಏನಂತ ಕೇಳಿದ್ರ ಕೂರ್ಮಾಬಾಯಿ ಅಂಜಲ ಅಂತ ತಿಳ್ಕೊಂಡು ಹೇಳ್ತಾರಂತ. ಯಾರ ಅಂಜಲ? ಕೂರ್ಮಾಬಾಯಿ ಅಂಜಲ. ಅಂತ ಒಂದು ಭಕ್ತಿ ಶ್ರದ್ಧೆಗಳ ದ್ಯೋತಕವಾಗಿ ನಡೀತಕ್ಕಂತ ಒಂದು ಭಗವಂತ ಭಕ್ತನ ಒಂದು ನೇರ ಸಂಬಂಧ ಇವತ್ತಿನ ದಿವಸ ಈ ಒಂದು ಆಧ್ಯಾತ್ಮದ ಚಿಂತನೆಗೆ ನಾಂದಿ ಆದಂತದ್ದಾಗ್ಯದ. ಅಂತ ಒಂದು ವಿಚಾರದಲ್ಲಿ ನೀವೆಲ್ಲರೂ ಕೂಡ ಅಧಿಕ ಮಾಸದಲ್ಲಿ, ಅಂದ್ರೆ ಅಧಿಕ ಮಾಸ ಎದಕ್ಕೆ ಬರುತ್ತಂತಂದ್ರ ಪುಣ್ಯ ಸಂಪಾದನೆಗೆ ಅಧಿಕ ಮಾಸ ಬಹಳ ಶ್ರೇಷ್ಠ ಅಂತ ಹೇಳ್ತಾರ. ಅಧಿಕ ಮಾಸ ಯಾಕೆ ಪುಣ್ಯ ಇದು ಶ್ರೇಷ್ಠ ಅಂತ ತಿಳ್ಕೊಂಡಂದ್ರ, ಯಾಕಪ್ಪ ಅಂಜನಪ್ಪ ಹೋದ್ರ ಇವರು ಬಂದಿಲ್ಲ ಅಂತಂದ್ರ, ಇಲ್ಲಪ್ಪ ನಿನ್ ಮೊಮ್ಮಗಳ ಗಣಿತ ಜರ ವ್ಯವಸ್ಥೆ ಇತ್ತಲ್ಲ ಅಂತ ತಿಳ್ಕೊಂಡಂತನ. ಯಾಕಪ್ಪ ಮಕ್ಕ ಮುತ್ತೆ ನೀ ಬಂದಿಲ್ಲ ಅಂತಂದ್ರ ಏನ್ ಮಾಡ್ಬೇಕಪ್ಪ, ಮನೆ ಓಪನಿಂಗ್ ಗೃಹ ಪ್ರವೇಶಗಳು ಅವ್ರ ಮನೆ ಪಾದ ಹಾಕದ್ ಇವ್ರ ಮನೆ ಪಾದ ಹಾಕದ್ ಬಂದಿಲ್ಲ ಅಂತ ತಿಳ್ಕೊಂಡು ನಮ್ಮ ಕಲ್ಲೂರು ಶರಣರು ಅನ್ನುವಂಥದ್ದು ಆಗ್ತದ. ಎಲ್ಲರೂ ಈ ಮಾಸದಲ್ಲಿ ಅಂಥ ಕಾರ್ಯ ಇಂಥ ಕಾರ್ಯಗಳು ಹೋಗೋದಕ್ಕಿಂತ ವಿಭಿನ್ನವಾಗಿ ವಿಮುಖರಾಗಿ, ಅಂದ್ರೆ ಆ ಕಡೆ ಹೋಗೋದು ಬಿಟ್ಟು ಈ ಕಡೆ ಬಂದ್ರ ಇದು ಪುಣ್ಯ ಸಂಪಾದನೆಗೆ ಯೋಗ್ಯವಾದಂತ ಸಮಯ ಯಾವ್ದು ಅಂತ ತಿಳ್ಕೊಂಡು ಕೇಳಿದ್ರ ಅದು ಅಧಿಕ ಮಾಸ ಅಂತ ತಿಳ್ಕೊಂಡು ಬರುವಂತದ್ದಾಗ್ತದ. ಅಧಿಕ ಮಾಸ ಅಂತ ತಿಳ್ಕೊಂಡಂದ್ರ 16 ಅಮಾಸೆ 16 ತಿಂಗಳ ಅಂತ ತಿಳ್ಕೊಂಡು ಅನ್ನುವಂಥದ್ದಲ್ಲ. ಒಂದ್ ಹೆಚ್ಚಿಗೆ ಬಂದದ್ದಕ್ಕ ಇದು 16 ಅದು ಕರೆ ಅಂತ ತಿಳ್ಕೊಂಡು ಅನ್ನುವಂಥವ್ರಾಗ್ತಾರ. ಮುಂಬರುವಂತ ಈ ಅಮಾಸೆ ಹಿಡ್ಕೊಂಡು ಮುಂಬರುವಂತ ಅಮಾಸೆಯಲ್ಲಿ ನೀವೆಲ್ಲರೂ ಕೂಡ ವಿಶ್ವರಾಯರ ದರ್ಶನ ತಗೊಂಡ್ರಿ, ಹೋಗಿ ಮತ್ತು ಬರ್ರಿ. ಅನೇಕ ನಿಮ್ಮ ಊರು ಸಮೀಪ ಯಾವ್ದಾದ್ರು ಶಿವ ಮಂದಿರಗಳಿದ್ರೆ, ಶಿವ ದೇವಾಲಯಗಳಿದ್ರ ಅಲ್ಲಿ ಹೋಗಿ ದರ್ಶನಗಳು ತೆಗೆದುಕೊಂಡ್ರ ಈ ಒಂದು ಪುಣ್ಯಪ್ರದವಾದಂತ ಕಾರ್ಯಕ್ಕೆ ನೀವು ತೊಡೆಯದಂತದ್ದಾಗ್ತದೆ ಎನ್ನುವಂತ ವಿಚಾರ ತಿಳಿಸುತ್ತಾ, ಈ ಒಂದು ಶುಭ ಪ್ರಸಂಗದಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ ವಿಶ್ವಾರಾಧ್ಯರು ಒಳ್ಳೆಯದನ್ನುಂಟು ಮಾಡ್ಲಿ ಅನ್ನತಕ್ಕಂತ ವಿಚಾರ ಕೇಳೋದಕ್ಕಿಂತ ಪೂರ್ವದಲ್ಲಿ ನಾನು ಪ್ರತಿ ಅಮಾವಾಸ್ಯೆಗಮ್ ಹೇಳತಕ್ಕಂತ ವಿಚಾರದಲ್ಲಿ ಯಾರು ಮಕ್ಕಳ ಕೈಯಾಗ ಮೊಬೈಲ್ ಕೊಡ್ಬೇಡ್ರಿ. ಅದು ನಂದೊಂದು ಬೇಡಿಕೆ ಅದ, ನೀವ್ ಹೇಳ್ತಾನಂತ ತಿಳ್ಕೊಂಡು ಅನ್ಬೇಡ್ರಿ. ಎಲ್ಲಾ ತಾಯಿ ತಂದೆಗಳಿಗೆ ಹೇಳ್ತೀನಿ ನಾನು, ಯಾವ ಮಕ್ಕಳ ಕೈಯಾಗ ಮೊಬೈಲ್ ಕೊಡ್ಬೇಡ್ರಿ. ಯಾಕಂತಂದ್ರೆ ಮೊಬೈಲ್ ನೋಡಿ 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 ಇನ್ನೊಂದ್ ಸ್ವಲ್ಪ ದಿನಕ್ಕ 10 ಮಕ್ಕಳಲ್ಲಿ ಒಂದು 4 ಮಕ್ಕಳಾದ್ರೂ ಹುಚ್ಚ ಮಕ್ಕಳಾತಾರಂತ. ಅದಕ್ಕೆ ಯಾರು ಮೊಬೈಲ್ ಕೊಡ್ಲಕ್ ಹೋಗ್ಬಾರ್ದು. ಯಾರು ಮೊಬೈಲ್ ಕೊಡ್ಬಾರ್ರಿ, ಮಕ್ಕಳ ಕೈ ಯಾರು ಮೊಬೈಲ್ ಕೊಡ್ಬಾರ್ರಿ. ನಿಮ್ ಮಗ ಮುಂದ ಒಬ್ಬ ಒಳ್ಳೆ ಮಗನಾಗಿ ಆರೋಗ್ಯವಂತ ಮಗನಾಗಿರಕ್ ಸಾಧ್ಯ ಇಲ್ಲದು, ತಲೆ ಭ್ರಮೆ ಆಗ್ತದ. ಅದಕ್ಕ ಎಷ್ಟು ತೋರಿಸಿದ್ರು ಕೂಡ ಅದಕ್ಕೆ ಔಷಧೋಪಚಾರ ಇಲ್ಲ ಅಂತ. ಹಿಂದಕ್ಕೊಂದ್ ಜಡ್ಡು ಬಂದಿತ್ತು ನೋಡಿ, ಯಾವ್ದದ ಕೊರೋನಾ ಏನ ಕೊರೋನಾ ಅಂತ. ಅದು ಸುಮ್ಸುನೆ ಎಸಮಂದಿ ಸತ್ತೋಡದ್ರ. ಅದು ಕೊರೋನಾ ಎಸಮಂದಿ ಸುಮ್ಸುನೆ ಇದೆ ಹಿಡ್ಕೊಂಡೆ ಸತ್ತಾವ. ಅದು ಕೊರೋನಾಕ್ಕಿಂತ ಇದು ದೊಡ್ಡ ಮರೋನಾ ಅಂತಿದ್ದು. ಇದು ಈ ಮೊಬೈಲ್ ಒಟ್ಟ ಕೊಡ್ಬಾಡ್ರಿ, ಯಾರಿಗೆ ಮಕ್ಳಿಗೆ ಕೊಡ್ಬಾಡ್ರಿ. ಮತ್ತು ಪ್ರಸಾದ ಹೆಚ್ಚಿಗೆ ಮಾಡಿ ಯಾರು ಚೆಲ್ಲಬೇಡ್ರಿ. ಮನೆಯಾಗಿದ್ದಂಥದ್ದನು ಪ್ರಸಾದ, ಮಠ ಮಂದಿರಗಳಲ್ಲಿ ತೆಗೆದುಕೊಳ್ಳತಕ್ಕಂಥದ್ದನು ಪ್ರಸಾದ ಹೆಚ್ಚಿಗೆ ಮಾಡಿ ಚೆಲ್ಲಕ್ ಹೋಗ್ಬೇಡ್ರಿ. ಮೊಬೈಲ್ ಮಾತ್ರ ಯಾರು ಮಕ್ಕಳಿಗೆ ಕೊಡಬೇಡ್ರಿ. ನಿಮ್ಮ ಮಕ್ಕಳ ಆರೋಗ್ಯ ಪೂರ್ಣರಾಗಿ ಬೆಳೆದು ಸದೃಢವಾಗಿ ನಿಲ್ಲಲಿ ಅನ್ನತಕ್ಕಂಥ ವಿಚಾರಕ್ಕನುಗುಣವಾಗಿ ನಾವು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಈ ವಿಚಾರ ತಿಳಿಸುವಂತವರಾಗ್ತೀವಿ. ಈ ಎಲ್ಲಾ ವಿಚಾರವನ್ನು ಕೇಳಿದಂತ ನಿಮ್ಮೆಲ್ಲರಿಗೂ ಸದ್ಗುರು ಸಮರ್ಥ ವಿಶ್ವಾರಾಧ್ಯರು, ಮುಗಳಂಬಿಕಾ ತಾಯಿ ಆಯುಷ್ಯ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಸಕಲ ಸಂಪತ್ತೆಲ್ಲವನ್ನೂ ಕೂಡ ಕೊಟ್ಟು ಕರುಣಿಸಿ ಕಾಪಾಡಂತ ತಿಳ್ಕೊಂಡು ನಿಮ್ಮೆಲ್ಲರ ವತಿಯಿಂದ ಪುಣ್ಯಾತ್ಮರಲ್ಲಿ ಪ್ರಾರ್ಥಿಸಿಕೊಂಡು ನನ್ನ ವಿಷಯಕ್ಕೆ ಮಂಗಲ ಕೊಡಲು